ನಮಸ್ಕಾರ. ಬನ್ನಿ, ಇವತ್ತು ನಾವು ರಾಮಾಯಣದ ಮೊದಲ ಮೆಟ್ಟಿಲಾಡ ಬಾಲಕಾಂಡದ ಪವಿತ್ರ ಕಥೆಯೊಳಗೆ ಒಟ್ಟಿಗೆ ಪ್ರಯಾಣಿಸೋಣ. ಇದು ಬರೀ ರಾಮನ ಬಾಲ್ಯದ ಕಥೆಯಲ್ಲ, ಅದಕ್ಕೂ ಮೀರಿದ್ದು. ಇದೊಂದು ದೈವಿಕ ಯುಗದ ಉದಯದ ಕಥೆ, ಧರ್ಮ ಸಂಸ್ಥಾಪನೆಗೆ ಬರೆದ ಒಂದು ಭವ್ಯ ಮುನ್ನುಡಿ. ಗೊತ್ತಾ, ಇಡೀ ರಾಮಾಯಣ ಅನ್ನೋ ಮಹಾಕಾವ್ಯ ಶುರುವಾಗೋದೇ ಒಂದು ಪ್ರಶ್ನೆಯಿಂದ. ಮಹರ್ಷಿ ವಾಲ್ಮೀಕಿಗಳು ನಾರದ ಮುನಿಗಳನ್ನ ಕೇಳಿದ ಆ ಒಂದು ಪ್ರಶ್ನೆ, ಅದೇ ಒಬ್ಬ ಪರಿಪೂರ್ಣ ಮಾನವನಿಗಾಗಿ ನಡೆಸಿದ ಹುಡುಕಾಟಕ್ಕೆ ನಾಂದಿ ಹಾಡಿದ್ದು. ಹಾಗಿದ್ರೆ ಆ ಪ್ರಶ್ನೆಗೆ ಉತ್ತರ ಯಾರು? ಬೇರೆ ಯಾರೂ ಅಲ್ಲ, ನಮ್ಮ ಕಥಾನಾಯಕ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಸರಿ, ಹಾಗಾದ್ರೆ ನಮ್ಮ ಕಥೆ ಎಲ್ಲಿ ಶುರುವಾಗುತ್ತೆ? ಸರಯೂ ನದಿಯ ತೀರದಲ್ಲಿ ಒಂದು ಭವ್ಯವಾದ ನಗರವಿತ್ತು, ಅದೇ ಅಯೋಧ್ಯ. ಅದು ಹೇಗಿತ್ತು ಅಂದ್ರೆ, ಧರ್ಮಕ್ಕೂ ಸಮೃದ್ಧಿಗೂ ಇನ್ನೊಂದು ಹೆಸರೇ ಅಯೋಧ್ಯ. ಅಂಥ ರಾಜ್ಯವನ್ನ ಆಳ್ತಿದ್ದದ್ದು ಇಕ್ಷ್ವಾಕು ವಂಶದ ಮಹಾನ್ ರಾಜ ದಶರಥ. ಅಯೋಧ್ಯೆ ಅಂದ್ರೆ ಸುಮ್ನೆನಾ? ಯೋಚ್ನೆ ಮಾಡಿ, ಏಕ್ದಮ್ ನೀಟಾದ ರಸ್ತೆಗಳು, ಎತ್ತರದ ಭವ್ಯ ಬಂಗಲೆಗಳು, ಓದ್ಕೊಂಡ ಖುಷಿಯಾಗಿರೋ ಪ್ರಜೆಗಳು, ನ್ಯಾಯವಾಗಿ ಕೆಲ್ಸ ಮಾಡೋ ಅಧಿಕಾರಿಗಳು, ಏನ್ ಬೇಕೋ ಅದೆಲ್ಲ ಇತ್ತು. ಆದರೆ ಇಷ್ಟೆಲ್ಲ ಇದ್ರೂ, ಅಷ್ಟೊಂದು ಸಮೃದ್ಧಿ, ಧರ್ಮ ಎಲ್ಲ ಇದ್ರೂ ಕೂಡ ರಾಜ ದಶರಥನ ಮನಸ್ಸಲ್ಲಿ ಒಂದು ದೊಡ್ಡ ಕೊರಗು ಕಾಡ್ತಿತ್ತು, ಒಂದು ಆಳವಾದ ದುಃಖ. ಏನಾಗಿತ್ತು ಆ ದುಃಖಕ್ಕೆ ಕಾರಣ? ಇಕ್ಷ್ವಾಕು ವಂಶದ ಕೀರ್ತಿ ಪತಾಕೆಯನ್ನ ಮುಂದೆ ಹೊತ್ತೊಯ್ಯೋಕೆ ದಶರಥನಿಗೆ ಒಬ್ಬನೇ ಒಬ್ಬ ಉತ್ತರಾಧಿಕಾರಿ ಇರ್ಲಿಲ್ಲ. ಹೌದು, ಮಕ್ಕಳಿರ್ಲಿಲ್ಲ. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಅಂತ 3 ಜನ ರಾಣಿಯರಿದ್ರು. ಅರಮನೆ ತುಂಬಾ ವೈಭವ ಇತ್ತು. ಆದ್ರೆ ಮಕ್ಕಳ ಕಲರವ, ಆ ನಗುವಿನ ಸದ್ದು ಮಾತ್ರ ಇರ್ಲಿಲ್ಲ. ಆ ಒಂದೇ ಒಂದು ಕೊರಗು ರಾಜನನ್ನ ದಿನವೂ ತಿಂತಾಯಿತ್ತು. ಆಗ ತಮ್ಮ ಮಂತ್ರಿಗಳು ಮತ್ತೆ ಕುಲಗುರು ವಸಿಷ್ಠರ ಸಲಹೆ ಮೇರೆಗೆ ದಶರಥ ಮಹಾರಾಜ ಒಂದು ದೃಢ ಸಂಕಲ್ಪ ಮಾಡ್ತಾರೆ. ಅದೇ ಪುತ್ರ ಪ್ರಾಪ್ತಿಗಾಗಿ ಮಾಡೋ ಪುತ್ರಕಾಮೇಷ್ಠಿಯಾಗ. ಮಹಾನ್ ಋಷಿ ಋಷ್ಯಶೃಂಗರ ನೇತೃತ್ವದಲ್ಲಿ ಆ ಮಹಾಯಾಗ ಶುರುವಾಯಿತು. ಕೊನೆಗೆ ಆ ಯಜ್ಞದ ಪೂರ್ಣಾಹುತಿಯ ಸಮಯದಲ್ಲಿ ಯಜ್ಞಕುಂಡದಿಂದ ಒಬ್ಬ ದಿವ್ಯ ಪುರುಷ ಪ್ರತ್ಯಕ್ಷನಾದ. ಅವನ ಕೈಯಲ್ಲಿ ಒಂದು ಪಾತ್ರೆ, ಅದರಲ್ಲಿ ದೈವಿಕ ಪಾಯಸ ಇತ್ತು. ಹೌದು, ಯಜ್ಞದ ಫಲ ಸಿಕ್ಕಿತ್ತು. ದಶರಥ ಮಹಾರಾಜ ಆ ದಿವ್ಯ ಪಾಯಸವನ್ನ ತಗೊಂಡು ಹೋಗಿ ತನ್ನ 3 ರಾಣಿಯರಿಗೂ ಹಂಚಿದ. ಇದು ಬರೀ ಒಬ್ಬ ರಾಜನ ಆಸೆ ಈಡೇರಿದ್ದಲ್ಲ, ಇದು ಇಡೀ ಲೋಕವೇ ಮಾಡ್ತಿದ್ದ ಪ್ರಾರ್ಥನೆಗೆ ಸಿಕ್ಕ ಉತ್ತರವಾಗಿತ್ತು. ಕೆಲವೇ ಸಮಯದಲ್ಲಿ ದಶರಥನ ಅರಮನೆ ಮಕ್ಕಳ ನಗುವಿನಿಂದ ಕಂಗೊಳಿಸಿತು. ಕೌಸಲ್ಯ ಮಾತೆಗೆ ಶ್ರೀರಾಮ, ಕೈಕೇಯಿಗೆ ಭರತ ಹಾಗೂ ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ, ಹೀಗೆ ಅವಳಿ ಮಕ್ಕಳು ಹುಟ್ಟಿದ್ರು. ಅದರಲ್ಲೂ ಚೈತ್ರ ಮಾಸದ ನವಮಿ ದಿನ, ಅಪುಣ್ಯ ದಿನದಂದು ಶ್ರೀರಾಮ ಹುಟ್ಟಿದಾಗ ಇಡೀ ಅಯೋಧ್ಯೆಯೇ ಸಂಭ್ರಮದ ಅಲೆಯಲ್ಲಿ ಮುಳುಗಿಹೋಯಿತು. ಈ 4 ರಾಜಕುಮಾರರೂ ಅಸಾಮಾನ್ಯರಾಗೇ ಬೆಳೆದ್ರು. ವೇದ, ಶಾಸ್ತ್ರ, ಯುದ್ಧಕಲೆ ಎಲ್ಲದರಲ್ಲೂ ಪಾರಂಗತರಾದ್ರು. ಅವರು ಕಲಿತ ಪ್ರತಿಯೊಂದು ವಿದ್ಯೆಯ ಉದ್ದೇಶ ಒಂದೇ, ಅದು ಪ್ರಜಾಪಾಲನೆ. ಅದರಲ್ಲೂ ರಾಮ ಲಕ್ಷ್ಮಣರ ಜೋಡಿ ಅವರನ್ನ ಬೇರೆ ಮಾಡೋಕೆ ಆಗ್ತಿರ್ಲಿಲ್ಲ. ಒಬ್ಬರ ಉಸಿರು ಇನ್ನೊಬ್ಬರಾಗಿತ್ತು ಅಂದ್ರೆ ತಪ್ಪಾಗಲ್ಲ. ಹೀಗೆ ವರ್ಷಗಳು ಉರುಳಿದವು. ರಾಮನಿಗೆ ಸುಮಾರು 16 ವರ್ಷ. ಒಂದು ದಿನ ಅಯೋಧ್ಯೆಯ ರಾಜಸಭೆಗೆ ಒಬ್ಬರು ಮಹಾನ್ ಋಷಿ ಬರ್ತಾರೆ. ಅವರೇ ವಿಶ್ವಾಮಿತ್ರರು. ಅವರ ಆ ಆಗಮನ ಅದು ಸಾಮಾನ್ಯವಾದದ್ದಾಗಿರಲಿಲ್ಲ. ಅದು ಯುವರಾಜ ರಾಮನ ಜೀವನದ ದಿವ್ಯ ಉದ್ದೇಶದ ಮೊದಲ ಪರೀಕ್ಷೆಗೆ ಬರೆದ ಮುನ್ನುಡಿಯಾಗಿತ್ತು. ವಿಶ್ವಾಮಿತ್ರರು ಸುಮ್ಮನೆ ಬಂದಿರಲಿಲ್ಲ, ಅವರದ್ದೊಂದು ಗಂಭೀರವಾದ ಉದ್ದೇಶ ಇತ್ತು. ಅವರು ಒಂದು ಯಜ್ಞ ಮಾಡ್ತಿದ್ರು. ಆದ್ರೆ ಮಾರೀಚ ಮತ್ತು ಸುಬಾಹು ಅನ್ನೋ 2 ಭಯಂಕರ ರಾಕ್ಷಸರು ಅದಕ್ಕೆ ಪದೇ ಪದೇ ತೊಂದರೆ ಕೊಡ್ತಿದ್ರು. ತನ್ನ ಯಜ್ಞವನ್ನ ರಕ್ಷಣೆ ಮಾಡೋಕೆ ಅವರಿಗೆ ಬೇಕಾಗಿದ್ದು ರಾಜಕುಮಾರ ರಾಮನ ಸಹಾಯ. ಈ ಮಾತನ್ನು ಕೇಳಿ ದಶರಥನಿಗೆ ಎದೆ ಬಡಿತವೇ ನಿಂತ ಹಾಗಾಯ್ತು. ಒಂದು ಕಡೆ ತಂದೆಯ ಪ್ರೀತಿ, ಇನ್ನೊಂದು ಕಡೆ ರಾಜಧರ್ಮ. ಅವನ್ ಹೇಳ್ತಾನೆ, ಸ್ವಾಮಿ, ನನ್ನ ಮಗ ಇನ್ನೂ ಬಾಲಕ, ಅವನ್ನ ಕಳಿಸೋಕಾಗಲ್ಲ. ಬೇಕಿದ್ರೆ ನನ್ನ ಇಡೀ ಸೈನ್ಯವನ್ನೇ ತಗೊಂಡ್ಹೋಗಿ, ಆದ್ರೆ ಅವನನ್ನ ಮಾತ್ರ ಕೇಳ್ಬೇಡಿ. ಆಗ ಕುಲಗುರು ವಸಿಷ್ಠರು ಮಧ್ಯಪ್ರವೇಶ ಮಾಡ್ತಾರೆ. ರಾಜನೇ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದೇ ಇಕ್ಷ್ವಾಕು ವಂಶದ ಧರ್ಮ ಅಂತ ನೆನ್ಪಿಸಿದಾಗ ದಶರಥ ಭಾರವಾದ ಹೃದಯದಿಂದಲೇ ಒಪ್ಕೊಳ್ತಾನೆ. ಹೀಗೆ ರಾಮ ಮತ್ತು ಲಕ್ಷ್ಮಣರ ಜೀವನದ ಮೊದಲ ಸಾಹಸ ಯಾತ್ರೆ ಶುರು ಆಯ್ತು. ಅರಮನೆಯಿಂದ ಹೊರಬಂದು ಕಾಡಿನೊಳಡೆ ಅವರ ಮೊದಲ ದೊಡ್ಡ ಪರೀಕ್ಷೆ ಕಾಯ್ತಾಯಿತು. ಅದೇ ಆ ಭಯಂಕರ ಕಾಡಿನಲ್ಲಿ ತಾಟಕ ಅನ್ನೋ ರಾಕ್ಷಸಿಯ ಜೊತೆಗಿನ ಹೋರಾಟ. ಇಲ್ಲಿ 1 ನಿಮಿಷ. ರಾಕ್ಷಸ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ರಾಮಾಯಣ ನಮಗೆ ಒಂದು ಮುಖ್ಯವಾದ ಪಾಠ ಹೇಳುತ್ತೆ. ರಾಕ್ಷಸ ಅನ್ನೋದು ಒಂದು ಜನಾಂಗ ಅಲ್ಲ. ರಾಕ್ಷಸತ್ವ ಅಂದ್ರೆ ಕ್ರೂರ್ಯ. ಆ ಗುಣವೇ ಒಬ್ಬರನ್ನ ರಾಕ್ಷಸರನ್ನಾಗಿ ಮಾಡೋದು.
ಉದಾಹರಣೆಗೆ ಇದೇ ತಾಟಕ್ನೇ ತಗೊಳ್ಳಿ. ಅವಳು ಒಳ್ಳೆ ಕುಟುಂಬದಲ್ಲೇ ಸುಂದರವಾಗಿಯೇ ಹುಟ್ಟಿದ್ಲು. ಆದ್ರೆ ತನ್ನ ಕೆಟ್ಟ ಕ್ರೂರ ಕೆಲಸಗಳಿಂದ ಅವಳು ರಾಕ್ಷಸಿಯಾದ್ಲು. ಮುಂದೆ ಬರುವ ಕಠಿಣ ಸವಾಲುಗಳಿಗೆ ರಾಮನನ್ನ ಸಿದ್ಧ ಮಾಡ್ಬೇಕಿತ್ತು. ಅದಕ್ಕೆ ವಿಶ್ವಾಮಿತ್ರರು ಅವನಿಗೆ ದಿವ್ಯಾಸ್ತ್ರಗಳ ಜ್ಞಾನವನ್ನ ಧಾರೆ ಎರೆದ್ರು. ಅಸ್ತ್ರ ಅಂದ್ರೆ ಏನು? ಅವು ಬರೀ ಬಾಣಗಳಲ್ಲ, ಅವು ಪವಿತ್ರ ಮಂತ್ರಗಳಿಂದ ಆವಾಹನೆ ಮಾಡೋ ದೈವಿಕ ಶಕ್ತಿಯುಳ್ಳ ಆಯುಧಗಳು. ಆ ಕ್ಷಣದಲ್ಲಿ ಧರ್ಮರಕ್ಷಣೆಗಾಗಿ ದೈವಿಕ ಶಕ್ತಿಯನ್ನ ಬಳಸೋಕೆ ರಾಮ ಸಂಪೂರ್ಣ ಸಿದ್ಧನಾದ. ನಂತರ ಪೂರ್ತಿ 6 ಹಗಲು 6 ರಾತ್ರಿ ರಾಮಲಕ್ಷ್ಮಣರು ಕಣ್ಣಲ್ಲಿ ಕಣ್ಣಿಟ್ಟು ಆ ಯಜ್ಞಕ್ಕೆ ಕಾವಲು ಕಾಯ್ತಾರೆ. ಬಂದ ರಾಕ್ಷಸರನ್ನೆಲ್ಲ ಸಂಹರಿಸಿ ವಿಶ್ವಾಮಿತ್ರರ ಯಜ್ಞವನ್ನ ಯಶಸ್ವಿಯಾಗಿ ಮುಗಿಸ್ಕೊಡ್ತಾರೆ. ಅವರ ಮೊದಲ ಜವಾಬ್ದಾರಿ, ಮೊದಲ ಗೆಲುವು. ಆ ಇಬ್ಬರು ಯುವ ರಾಜಕುಮಾರರು ಧರ್ಮರಕ್ಷಕರು ಅಂತ ಜಗತ್ತಿಗೆ ಗೊತ್ತಾಯ್ತು. ಯಜ್ಞ ಮುಗಿತು. ಈಗ ಅವರ ಪ್ರಯಾಣ ಮಿಥಿಲಾ ನಗರದ ಕಡೆಗೆ ಸಾಗಿತು. ಈ ಪ್ರಯಾಣದಲ್ಲಿ ವಿಶ್ವಾಮಿತ್ರರು ಬರೀ ಗುರುವಾಗಿರ್ಲಿಲ್ಲ, ಅವರು ಒಬ್ಬ ಅದ್ಭುತ ಕಥೆಗಾರ ಕೂಡ ಆಗಿದ್ರು. ದಾರಿಯುದ್ದಕ್ಕೂ ಗಂಗಾವತರಣದಂತಹ ಮಹಾನ್ ಕಥೆಗಳನ್ನ ಹೇಳಿ ಆ ರಾಜಕುಮಾರರ ಜ್ಞಾನದ ಪರಿಧಿಯನ್ನ ಇನ್ನಷ್ಟು ವಿಸ್ತರಿಸಿದ್ರು. ಗಂಗೆಯ ಕಥೆ ಅದು ಬರೀ ಒಂದು ನದಿಯ ಕಥೆಯಲ್ಲ, ಅದು ಭಗೀರಥ ಅನ್ನೋ ರಾಜನ ನಂಬಿಕೆ, ಪರಿಶ್ರಮ ಮತ್ತೆ ಛಲದ ಕಥೆ. ಯೋಚಿಸಿ, 3 ತಲೆಮಾರುಗಳಿಂದ ಆಗದ ಕೆಲಸವನ್ನ ಭಗೀರಥ ತನ್ನ ತಪಸ್ಸಿನಿಂದ ಸಾಧಿಸಿದ. ಆಕಾಶದಿಂದ ರಭಸವಾಗಿ ಧುಮುಕುತ್ತಿದ್ದ ಗಂಗೆಯನ್ನ ಶಿವ ತನ್ನ ಜಟೆಯಲ್ಲಿ ಹಿಡಿದು ಶಾಂತವಾಗಿ ಭೂಮಿಗೆ ಹರಿಯುವಂತೆ ಮಾಡಿದ. ಆ ಮೂಲಕ ಒಣಗಿದ್ದ ನೆಲಕ್ಕೆ ಮತ್ತೆ ಜೀವ ತುಂಬಿದ ಕಥೆಯಿದು. ಹೀಗೆ ಕಥೆ ಕೇಳ್ತಾ ಅವರ ಪ್ರಯಾಣ ಮುಂದುವರಿದು ಕೊನೆಗೆ ಮಿಥಿಲಾ ನಗರವನ್ನ ತಲುಪಿತು. ಈ ನಗರವನ್ನ ಆಳುತ್ತಿದ್ದವನು ಬರೀ ರಾಜನಲ್ಲ, ಅವನು ಒಬ್ಬ ತತ್ವಜ್ಞಾನಿ, ಜನಕ ಮಹಾರಾಜ. ಇಲ್ಲಿ ಈ ನಗರದಲ್ಲಿ ಅವರಿಗಾಗಿ ವಿಧಿ ಒಂದು ದೊಡ್ಡ ತಿರುವನ್ನ ಸಿದ್ಧ ಮಾಡಿಟ್ಕೊಂಡಿತ್ತು. ಜನಕ ಮಹಾರಾಜನಿಗೆ ಸೀತೆಯನ್ನೋ ಮಗಳಿದ್ಲು. ಅವಳು ಭೂಮಿತಾಯಿ ಕೊಟ್ಟ ಮಗಳು. ಹಾಗಾಗಿ ಅವಳನ್ನ ಮದುವೆಯಾಗೋನೋ ಅಸಾಮಾನ್ಯ ಪರಾಕ್ರಮಿಯಾಗಿರಬೇಕು ಅಂತ ಒಂದು ಷರತ್ತನ್ನ ಹಾಕಿದ್ದ. ಅದೇನು ಅಂದ್ರೆ, ತನ್ನಲ್ಲಿರೋ ಪರಮಶಿವನ ದಿವ್ಯ ಧನುಸ್ಸನ್ನ ಯಾರು ಎತ್ತಿ ಅದಕ್ಕೆ ಹೆದೆಯರಿಸ್ತಾರೋ ಅವರಿಗೆ ಸೀತೆ ವಧುವಾಗ್ತಾಳೆ ಅಂತ. ಆದ್ರೆ ಆ ಕೆಲ್ಸ ಅಷ್ಟು ಸುಲಭವಾಗಿರ್ಲಿಲ್ಲ. ಯಾಕಂದ್ರೆ ಅಲ್ಲಿಗೆ ಬಂದಿದ್ದ ಸಾವಿರಾರು ಮಹಾಪರಾಕ್ರಮಿ ರಾಜರು, ರಾಜ್ಕುಮಾರರು, ಅದನ್ನ ಎತ್ತೋದು ದೂರದ ಮಾತು, ಸ್ವಲ್ಪ ಕದಲ್ಸೋಕು ಕೂಡ ಅವರಿಂದ ಆಗಿರ್ಲಿಲ್ಲ. ಹಾಗಾಗಿ ಇಡೀ ಸ್ವಯಂವರದ ಸಭೆ ಒಂದು ಪವಾಡಕ್ಕಾಗಿಯೇ ಕಾಯ್ತಾ ಕೂತಿತು. ಆಗ ವಿಶ್ವಾಮಿತ್ರರ ಅನುಮತಿ ಪಡೆದು ರಾಮ ಎದ್ದು ನಿಂತ. ನಿಧಾನವಾಗಿ ಆ ದಿವ್ಯ ಧನುಸ್ಸಿನ ಹತ್ತಿರಕ್ಕೆ ಹೋದ. ಅವನು ತುಂಬ ಶಾಂತವಾಗಿ ಗೌರವದಿಂದ ಆ ಬಿಲ್ಲನ್ನ ಮುಟ್ಟಿದ. ಎಲ್ಲರೂ ನೋಡ್ತಿದ್ದಂತೆ ಒಂದೇ ಕ್ಷಣದಲ್ಲಿ ಯಾವುದೇ ಶ್ರಮವಿಲ್ಲದೆ ಅದನ್ನ ಲೀಲಾಜಾಲವಾಗಿ ಎತ್ತಿದ. ಅದಕ್ಕೆ ಹೆದೆಯೇರಿಸಿ ಬಾಣ ಹೂಡಲು ಬಗ್ಗಿಸಿದ. ಆಗ 3 ಲೋಕ ನಡುಗುವಂತಹ ಒಂದು ಭಯಂಕರ ಶಬ್ದ, ಫಟಾರಂತ. ಆ ಮಹಾನ್ ಶಿವಧನುಸ್ಸು ಸರಿಯಾಗಿ ಮಧ್ಯಕ್ಕೆ ಮುರಿದು 2 ತುಂಡಾಗಿತ್ತು. ಇದು ಬರೀ ಒಬ್ಬ ರಾಜಕುಮಾರನ ಶಕ್ತಿಯ ಪ್ರದರ್ಶನ ಆಗಿರ್ಲಿಲ್ಲ, ಇದು ವಿಧಿಯೇ ಬರದ ತೀರ್ಪಾಗಿತ್ತು. ಇದನ್ನ ಕಂಡ ಜನಕ ಮಹಾರಾಜನಿಗೆ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ತಕ್ಷಣ ಎದ್ದು ನಿಂತು, ನನ್ನ ಮಗಳು ಸೀತೆಗೆ ರಾಮನಿಗಿಂತ ಯೋಗ್ಯವರ ಇನ್ನೊಬ್ಬನಿಲ್ಲ ಅಂತ ಘೋಷಣೆ ಮಾಡ್ದ. ಅದೇ ಕ್ಷಣ ಈ ಶುಭ ಸಮಾಚಾರವನ್ನ ಅಯೋಧ್ಯೆಗೆ ತಿಳಿಸೋಕೆ ದೂತರನ್ನ ಕಳಿಸಲಾಯಿತು. ಮಿಥಿಲಾ ನಗರವಂತೂ ಮದುವೆ ಮನೆಯಾಗಿ ಶೃಂಗಾರಗೊಂಡಿತ್ತು. ಅಲ್ಲಿ ರಾಮಸೀತೆಯರ ವಿವಾಹ ಮಾತ್ರವಲ್ಲ, 4 ಜನ ಅಣ್ಣ ತಮ್ಮಂದಿರ ಮದುವೆ ಒಂದೇ ಸಾರಿ ನಡೀತು. ರಾಮ ಸೀತೆಯನ್ನ, ಲಕ್ಷ್ಮಣ ಊರ್ಮಿಳೆಯನ್ನ, ಭರತ ಮಾಂಡವ್ಯನ್ನ ಮತ್ತು ಶತ್ರುಘ್ನ ಶ್ರುತಕೀರ್ತಿಯನ್ನ ವರಿಸಿದರು. ಮದುವೆಯ ನಂತರ ಹೊಸ ಜೋಡಿಗಳು ಅಯೋಧ್ಯೆಗೆ ವಾಪಸ್ ಬಂದ್ರು. ಅಲ್ಲಿ ರಾಮಸೀತೆಯರ ದಾಂಪತ್ಯ ಶುರುವಾಯಿತು. ಅವರ ನಡುವಿನ ಪ್ರೀತಿ ಅದನ್ನ ಬಣ್ಣಿಸೋಕೆ ಪದಗಳೇ ಇಲ್ಲ. ಅವರು ಮಾತಾಡ್ದಿದ್ರು, ಒಬ್ಬರ ಮನಸ್ಸನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ತಿದ್ರು. ವಾಲ್ಮೀಕಿ ಮಹರ್ಷಿಗಳೇ ಹೇಳೋ ಹಾಗೆ ಅವರು ಭೂಮಿಯ ಮೇಲೆ ಸಾಕ್ಷಾತ್ ವಿಷ್ಣು ಲಕ್ಷ್ಮಿಯರ ಹಾಗೆ ಇದ್ರು. ಹೀಗೆ ರಾಮಾಯಣದ ಮೊದಲ ಪರ್ವ ಬಾಲಕಾಂಡದ ಪಯಣ ಇಲ್ಲಿಗೆ ಮುಗಿಯುತ್ತೆ. ಒಂದು ಸಾರಿ ಹಿಂತಿರುಗಿ ನೋಡಿದ್ರೆ ವಿಷ್ಣುವಿನ ದಿವ್ಯ ಅವತಾರ, ವಿಶ್ವಾಮಿತ್ರರಂತಹ ಗುರುಗಳ ಮಾರ್ಗದರ್ಶನ, ದುಷ್ಟರನ್ನ ಸಂಹಾರ ಮಾಡಿ ಧರ್ಮವನ್ನ ಎತ್ತಿ ಹಿಡಿದಿದ್ದು ಮತ್ತು ಸೀತೆಯೊಡನೆ ದಿವ್ಯವಾದ ವಿವಾಹ, ಇವೆಲ್ಲವೂ ಸೇರಿ ರಾಮನ ಮುಂದಿನ ದೈವಿಕ ಉದ್ದೇಶಕ್ಕೆ ಒಂದು ಭದ್ರವಾದ ಅಡಿಪಾಯವನ್ನ ಹಾಕಿಕೊಟ್ವು. ಹೌದು, ಬಾಲಕಾಂಡ ಅಂದ್ರೇನೆ ಒಂದು ಉದಯದ ಕಥೆ. ಅದು ಧರ್ಮದ ಸ್ವರೂಪವೇ ಆದ ಒಬ್ಬ ರಕ್ಷಕನ ಆಗಮನದ ಕಥೆ. ಹಾಗೆ ಮುಂದೆ ಹಣೆಬರಹದಿಂದ ಕಠಿಣ ಪರೀಕ್ಷೆಗಳನ್ನ ಎದುರಿಸಲಿರುವ ಒಂದು ಮಹಾನ್ ಪ್ರೇಮದ ಆರಂಭದ ಕಥೆ ಕೂಡ.
ಧರ್ಮದ ಅವತಾರ ಈಗ ಪರಿಪೂರ್ಣವಾಗಿದೆ. ಅಯೋಧ್ಯೆಯ ರಾಜಮಹಲಿನ ಮೇಲೆ ಹೊಸ ಸೂರ್ಯ ಮೂಡ್ತಿದ್ದಾನೆ. ಹಾಗಾದ್ರೆ ಈ ದೈವಿಕ ಸಂಕಲ್ಪದ ಮುಂದಿನ ಹೆಜ್ಜೆಯೇನು? ಮುಂದೆ ಕಾದಿರೋದೇನು?